ಚಟಗುಪ್ಪ ಗ್ರಾಮೀಣ ಭಾಗದ ಬಡ ಕೂಲಿ ಕಾರ್ಮಿಕರು ಕೆಲಸ ಹುಡುಕಿಕೊಂಡು ನಗರಗಳಿಗೆ ವಲಸೆ ಹೋಗದೆ ವಿಬಿಜಿ ರಾಮ್ಜಿ ಯೋಜನೆಯಡಿ ತಮ್ಮ ಸ್ವಗ್ರಾಮದಲ್ಲಿ ಕೆಲಸ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ವಿಬಿಜಿ ರಾಮ್ಜಿ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷತೆ ವಹಿಸಿ ತಿಳಿಸಿದ್ದಾರೆ. ಸಕ್ರಿಯ ವಲಯದ ಕುಟುಂಬಗಳ ಪಟ್ಟಿ ಸಿದ್ಧಪಡಿಸಿಕೊಂಡು ವಿಜಿ ರಾಮ್ಜಿ ಸಿಬ್ಬಂದಿಗಳು ವಿಆರ್ಡಬ್ಲ್ಯೂ ಸಿಬ್ಬಂದಿ ಮನೆ ಮನೆಗೆ ಭೇಟಿ ಕೈಗೊಂಡು ಜಾಗೃತಿ ಮೂಡಿಸಬೇಕು. ತಾಲೂಕಿನಲ್ಲಿ ಒಟ್ಟು 12 ಕೂಸಿನ ಮನೆಗಳಿವೆ. ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ಕೆಲಸ ನಡೆಯದ ಪಂಚಾಯಿತಿಗೆ ನೋಟಿಸ್ ನೀಡಬೇಕೆಂದು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪ್ರಗತಿ ಮಾಡಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ವಿಬಿಜಿ ರಾಮ್ಜಿ ಕಾಮಗಾರಿ ಈಗಾಗಲೇ ತಾಲೂಕಿನ 4.19 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಾಯಕ ಕಾರ್ಯದರ್ಶಿ ಜಯಪ್ರಕಾಶ್ ಚವ್ಹಾಣ್, ಕಾರ್ಯನಿರ್ವಾಹಕ ಅಧಿಕಾರಿ ಲಿಂಗರಾಜ್ ಪಾಟೀಲ್, ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಿಂಗರಾಜ್ ಪಾಟೀಲ್ ಮತ್ತು ಸಹಾಯಕ ನಿರ್ದೇಶಕ ಸುದೇಶ್ ಕುಮಾರ್ ಇವರುಗಳ ಮೇಲೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿದ್ಯಾಸಾಗರ್, ರಾಜ್ಯ 32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಕೆಲಸ ಆಗಿದೆ. ಚಟಗುಪ್ಪಲ್ಲಿ ಯಾವುದು ಯೋಜನೆ ಹಿಂಗೆ ರಿವ್ಯೂ ಮಾಡಬೇಕು, ಪ್ರೋಗ್ರೆಸ್ ಕಮ್ಮಿ ಇದೆ ಅಂತ ಬಂದಿಲ್ಲ ಇವತ್ತನ. ಈ ಕಡೆ ಸುಮ್ಮನೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ಫಸ್ಟ್ ಟೈಮು ಒಂದು ಯೋಜನೆ ಪ್ರೋಗ್ರೆಸ್ ಕಡಿಮೆ ಇದೆ ಅಂತ ನಾನು ಇವತ್ತಿನ ಬಂದಿದ್ದೀನಿ ವಿಬಿಜಿ ರಾಮ್ಜಿ. ಸೊ ಇದು ಏನು ನಿಮ್ಮದು ಸದ್ಯ ಇತ್ತೀಚೆಗೆ ಏನು ಡಿಸಿಪ್ಲಿನ್ ಚೇಂಜ್ ಆಗಿದೆಯೋ, ಏನು ಮನಸ್ಸು ಮಾಡ್ತಾಯಿಲ್ಲ, ಕೆಲಸದಲ್ಲಿ ಆಸಕ್ತಿ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಬಟ್ ಐ ಸ್ಟಿಲ್ ಹ್ಯಾವ್ ಗುಡ್ ಹೋಪ್ಸ್ ಫ್ರಮ್ ಚಟಗುಪ್ಪ ಟೀಮ್. ಒಳ್ಳೆ ಕೆಲಸ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನೀವು ಪ್ರತಿ ಸಲ ಒಳ್ಳೆ ಕೆಲಸನೇ ಮಾಡಿದ್ದೀರಾ. ಎಲ್ಲ DCB, ಲೈಬ್ರರಿ ಸೇಸು ಎಲ್ಲ ಹಿಂದಿನ ವರ್ಷ NREG ಎಲ್ಲ ಟಾಪಲ್ಲಿ ಇದ್ರಿ. ಸೊ ಈ ವರ್ಷ ಏನಾಗಿದೆ ಅದು ಏನೋ ಸುಧಾರಣೆ ಮಾಡ್ಕೊಳ್ಳಿ. ಯು ಹ್ಯಾವ್ ಕೆಪಾಸಿಟಿ ಟು ಡೂ ಇಟ್. ಸೊ ಅದಕ್ಕೆ ಇವತ್ತು ಏನು ನಾವು ರಿವ್ಯೂ ಮಾಡಿದ್ದೀವಿ ಅದು ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಟ್ಯಾಕ್ಸ್ ಕಲೆಕ್ಷನ್, DCB ಕಲೆಕ್ಷನ್ ಮಾಡಬೇಕಂತ ಸೂಚನೆಗಳಿದೆ. ಕಳೆದ ವರ್ಷ ಕೂಡ ಚಟಗುಪ್ಪ ತಾಲೂಕಲ್ಲಿ 100% ಟ್ಯಾಕ್ಸ್ ಕಲೆಕ್ಷನ್ ಮಾಡಿದ್ದಾರೆ. ಈಗ ಕೂಡ ನಾವು ರಿವ್ಯೂ ಮಾಡಿದಾಗ 30% ಟ್ಯಾಕ್ಸ್ ಕಲೆಕ್ಷನ್ ಈ ವರ್ಷನೂ ಮಾಡಿದ್ದಾರೆ. ಚಟಗುಪ್ಪಲ್ಲಿ ಒಳ್ಳೆ ರೀತಿಯಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಆದರೂ ತಾವು ಹೇಳಿದ್ದಾರೆ ಕೆಲವೊಂದು ಕಮರ್ಷಿಯಲ್ ಪ್ರಾಪರ್ಟೀಸ್ ಬಿಟ್ಟು ಹೋಗಿರಬೇಕು. ಹೈವೇ ಇದೆ, ಹೈವೇ ಹತ್ರ ಪೆಟ್ರೋಲ್ ಬಂಕ್ ಇರ್ತಾವೆ, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಕೆಲವೊಂದು ಪ್ರಾಪರ್ಟಿ ಅವ್ರು ಸೇರ್ಪಡೆ ಮಾಡಿಲ್ಲ ಅಂದ್ರೆ ಅಂಥ ಪ್ರಾಪರ್ಟಿ ತಕ್ಷಣ ನಮ್ಮ DCBಯಲ್ಲಿ ಸೇರ್ಪಡೆ ಆಗಬೇಕು. ಮತ್ತು ಹೆಚ್ಚಿನ ಕಮರ್ಷಿಯಲ್ ಪ್ರಾಪರ್ಟೀಸ್ ವತಿಯಿಂದ ಹೆಚ್ಚಿನ ರೀತಿಯಲ್ಲಿ ಅವ್ರದ್ದೇನು ಡಿಮಾಂಡ್ ಇದೆ ಟ್ಯಾಕ್ಸಿಗೆ ಅದು 100% ಕಲೆಕ್ಟ್ ಮಾಡಬೇಕಂತ ನಾನು ಸೂಚನೆಗಳು ಕೊಟ್ಟಿದ್ದೀನಿ. ಆ ಥರ ನಾನು ಮತ್ತೆ ಇವರಿಗೆ ನಮ್ಮ ಅವ್ರಿಗೆ ಸೂಚನೆ ಕೊಟ್ಟಾಗ ಮತ್ತೆ ಏನು ಪ್ರೋಗ್ರೆಸ್ ಆಗಿದೆ ಮತ್ತೆ ರಿವ್ಯೂ ಮಾಡ್ತೀನಿ. ಅವ್ರು ಕೂಡ ಇದ್ದಾರೆ, ಅಂಥವೇನು ಕೇಸ್ ಇದೆ ಸ್ವಲ್ಪ ಪರಿಶೀಲನೆ ಮಾಡಿ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2, ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು. ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ. ಆಲ್ಮೋಸ್ಟ್
1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.